ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿವಿಧ ದೇಶಗಳ ಮೇಲೆ ವಿಧಿಸಿರ್ತಕ್ಕಂತಹ ಟ್ಯಾರಿಫ್ ಅನ್ನ ರದ್ದುಗೊಳಿಸಿ ಅಮೆರಿಕದ ಸುಪ್ರೀಂ ಕೋರ್ಟ್ ಇದು ಒಂದು ಟ್ಯಾರಿಫ್ ಏನು ವಿಧಿಸಿದ್ರು ಅದು ಒಂದು ಅಮಾನ್ಯ ಅಂತ ಹೇಳಿಬಿಟ್ಟು ಒಂದು ತೀರ್ಪನ್ನ ಹೊರಡಿಸಿದೆ. ಇದರಿಂದ ಟ್ರಂಪ್ಗೆ ಹಿನ್ನಡೆ, ರಾಜಕೀಯವಾಗಿ ಹಿನ್ನಡೆ ಉಂಟಾಗಿದೆಯಾ? ಈ ಒಂದು ತೀರ್ಪು ಜಾಗತಿಕವಾಗಿ ಒಂದು ಆರ್ಥಿಕತೆ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ, ಈ ಒಂದು ತೀರ್ಪಿನಿಂದ ಭಾರತಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದಕ್ಕೂ ಅಮೆರಿಕದ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪಿನಲ್ಲಿ ಏನನ್ನ ಮೆನ್ಷನ್ ಮಾಡಿ ಈ ಒಂದು ತೀರ್ಪನ್ನ ಕೊಟ್ಟಿದೆ ಅಂತ ನಾವು ನೋಡೋದಾದ್ರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವ ಒಂದು ಕಾಯ್ದೆಯನ್ನ ಬಳಸಿ ವಿವಿಧ ದೇಶಗಳ ಮೇಲೆ ಈ ಟ್ರಂಪ್ ಟ್ಯಾರಿಫ್ ಗಳನ್ನ ವಿಧಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಅಂತಾನೆ ಹೇಳ್ಬೋದು. ಅದೇನು ಅಂತ ನೋಡೋದಾದ್ರೆ 1977ರ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ ಆಕ್ಟ್ IEEPA ಅಂತ ಏನ್ ಕಾಯ್ದೆ ಇದೆ ಅವ್ರದ್ದು, ಅದನ್ನ ಬಳಸಿ ಚೀನಾ, ಭಾರತ ಈ ಮುಂತಾದ ದೇಶಗಳ ಮೇಲೆ ಟ್ರಂಪ್ ಅವರು ಹೆಚ್ಚುವರಿ ಟ್ಯಾರಿಫ್ ಅನ್ನ ವಿಧಿಸಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾಗಿ ಹೇಳಿರೋದು, ಟ್ಯಾರಿಫ್ ಅನ್ನ ವಿಧಿಸುವ ಅಧಿಕಾರ ಒಬ್ಬ ಅಮೆರಿಕದ ಅಧ್ಯಕ್ಷನಿಗೆ ಇರೋದಿಲ್ಲ, ಅದು ಅಮೆರಿಕದ ವಿಧಾನ ಮಂಡಲ ಅಂದ್ರೆ ಕಾಂಗ್ರೆಸ್ ಅಂತ ಏನ್ ಕರೀತಾರೆ, ಸೊ ಅದಕ್ಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಕಾಂಗ್ರೆಸ್ಗೆ ಈ ಒಂದು ಅಧಿಕಾರ ಅನ್ನೋದು ಇರುತ್ತೆ ಅಂತ ಹೇಳ್ಬಿಟ್ಟು 6-3 ಮತಗಳ ಅಂತರದಲ್ಲಿ ನ್ಯಾಯಾಲಯ ಸ್ಪಷ್ಟವಾದ ಒಂದು ತೀರ್ಪನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಅಂಡ್ ಅದ್ರ ಜೊತೆಗೆ ಮತ್ತೊಂದನ್ನು ಕೂಡ ಮೆನ್ಷನ್ ಮಾಡಿ ಹೇಳಿದೆ ಕೋರ್ಟ್, ಏನಂತಂದ್ರೆ ಅಧ್ಯಕ್ಷರು ತುರ್ತು ಶಕ್ತಿ ಕಾಯ್ದೆಯ ಹೆಸರಿನಲ್ಲಿ ಏಕಪಕ್ಷೀಯವಾಗಿ ವ್ಯಾಪಾರದ ತೆರಿಗೆ ಹಾಕಲು ಸಾಧ್ಯವಿಲ್ಲ ಅಂತ ಹೇಳಿ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಒಂದು ತೀರ್ಪಿನಿಂದ ಆಗುವ ಪರಿಣಾಮಗಳೇನು ಅಂತ ನಾವು ನೋಡೋದಾದ್ರೆ, ಅಮೆರಿಕದ ಯಾರೇ ಅಧ್ಯಕ್ಷರಾಗ್ಲಿ ಹಠಾತ್ ಒಂದು ಟ್ಯಾರಿಫ್ ಅನ್ನ ಬೆದರಿಕೆ ಕೊಟ್ಟು ಟ್ಯಾರಿಫ್ ಗಳನ್ನ ಬೇರೆ ದೇಶದ ಮೇಲೆ ಇಂಪೋಸ್ ಮಾಡಬಹುದು ಅಂತ ಅವ್ರ ಮೈಂಡ್ ಅಲ್ಲಿ ಏನಾದ್ರು ಇದೆ ಫ್ಯೂಚರ್ ಅಲ್ಲಿ ಅಂತಂದ್ರೆ, ಮುಂದಿನ ಅಧ್ಯಕ್ಷರು ಹಠಾತ್ ಟ್ಯಾರಿಫ್ ಅನ್ನ ವಿಧಿಸೋದು ಕಷ್ಟ ಆಗುತ್ತೆ. ಮತ್ತೆ ಜಾಗತಿಕ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಕಡಿಮೆ ಆಗ್ಬೋದು ಇದರಿಂದ, ಈ ಒಂದು ತೀರ್ಪಿನಿಂದ ಅಂತಾನೆ ಹೇಳ್ಬೋದು. ಮತ್ತೆ ಹೂಡಿಕೆದಾರರು ಏನು ಇನ್ವೆಸ್ಟ್ಮೆಂಟ್ ಇರುತ್ತೆ ಅವರ ವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ. ಮತ್ತೆ ಅಮೆರಿಕ ಜಾಗತಿಕ ಆರ್ಥಿಕತೆಯ ಒಂದು ಹೃದಯ ಆಗಿರೋದ್ರಿಂದ ಅಲ್ಲಿ ಆಗುವ ಈ ಒಂದು ನಿರ್ಧಾರದಿಂದ ಜಗತ್ತಿನ ಷೇರುಕಟ್ಟೆ ಮೇಲೆ ಪರಿಣಾಮ ಬೀರ್ತದೆ ಅಂತಾನೆ ಹೇಳ್ಬೋದು. ಈ ಒಂದು ತೀರ್ಪಿನಿಂದ ಜಾಗತಿಕ ವ್ಯಾಪಾರಕ್ಕೆ ಒಂದು ಸ್ಥಿರತೆಯ ಒಂದು ಸಂದೇಶವನ್ನು ಕೂಡ ನೀಡಿದೆ ಅಂತ ಕೂಡ ನಾವು ಹೇಳ್ಬೋದು. ಈ ಒಂದು ತೀರ್ಪು ಭಾರತದ ಮಾರುಕಟ್ಟೆ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಇಂಡಿಯಾ ಎಕ್ಸ್ಪೋರ್ಟ್ ಮಾಡೋ ದೇಶಗಳಲ್ಲಿ ಅತಿ ಹೆಚ್ಚು ಗೂಡ್ಸ್ ಅನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ಅಂತಂದ್ರೆ ಅದರಲ್ಲಿ ಅಮೆರಿಕ ಕೂಡ ಒಂದು ದೇಶ ಆಗಿರ್ತದೆ. ಯಾಕಂತಂದ್ರೆ ಇಂಡಿಯಾದಿಂದ ಸುಮಾರಷ್ಟು ಪ್ರಾಡಕ್ಟ್ಸ್ ಅನ್ನೋದು ಅಮೆರಿಕಾಗೆ ಎಕ್ಸ್ಪೋರ್ಟ್ ಆಗ್ತಾ ಇರ್ತದೆ. ಆ ಎಕ್ಸ್ಪೋರ್ಟ್ ಆಗ್ತಕ್ಕಂಥ ಮೈನ್ ಪ್ರಾಡಕ್ಟ್ಸ್ ಅನ್ನ ನಾವು ನೋಡೋದಾದ್ರೆ, ಈಗ ಸ್ಟೀಲ್ ಆಗಿರ್ಬೋದು, ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಮತ್ತೆ ಫಾರ್ಮಾಸ್ಯೂಟಿಕಲ್ಸ್ ಆಗಿರ್ಬೋದು, ಮತ್ತೆ IT ಸೇವೆಗಳು, ಇವೆಲ್ಲ ಭಾರತದಿಂದ ಅಮೆರಿಕಾಗೆ ಕೊಡುವಂತ ಸೇವೆಗಳಾಗಿರ್ತದೆ. ಈ ಭವಿಷ್ಯದಲ್ಲಿ ಹಠಾತ್ ಟ್ಯಾರಿಫ್ ಭೀತಿ ಅನ್ನೋದು ಆಗ್ತಾರೆ ಅನ್ನೋ ಒಂದು ಭೀತಿ ಅನ್ನೋದು ಈಗ ಕಡಿಮೆ ಆಗಬಹುದು ಅಂತಾನೆ ಹೇಳ್ಬೋದು ಈ ಒಂದು ತೀರ್ಪಿನಿಂದ. ಮತ್ತೆ ಭಾರತೀಯ ರಫ್ತುದಾರರಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಕೂಡ ನಾವು ಹೇಳ್ಬೋದು. ಮತ್ತೆ IT ಕ್ಷೇತ್ರದಲ್ಲಿ ಅಮೆರಿಕದ ಆರ್ಥಿಕ ಸ್ಥಿರತೆ ಹೆಚ್ಚಾಗಿದೆ ಅಂತಂದ್ರೆ ಭಾರತೀಯ ಕಂಪನಿಗಳಿಗೆ ಹೆಚ್ಚು ಪ್ರಾಜೆಕ್ಟ್ಗಳು ಸಿಗುವಂತ ಚಾನ್ಸಸ್ ಇರ್ತದೆ. ಇದರಿಂದ ಹೆಚ್ಚು ಎಂಪ್ಲಾಯ್ಮೆಂಟ್ ಅಂತಂದ್ರೆ ಉದ್ಯೋಗಾವಕಾಶಗಳು ಕೂಡ ಭಾರತದಲ್ಲಿ ಹೆಚ್ಚಾಗೋ ಸಾಧ್ಯತೆಗಳು ಕೂಡ ಇರ್ತದೆ. ಈ ಒಂದು ತೀರ್ಪಿನಿಂದ ಈ ರೀತಿ ಕೂಡ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತದೆ ಭಾರತದ ಮೇಲೆ. ಮೈನ್ ವಿಚಾರ ಏನಪ್ಪಾ ಅಂತಂದ್ರೆ, ಡಾಲರ್ ಮತ್ತೆ ರೂಪಾಯಿ ಏನಿದೆ ಈ ಒಂದು ವಿನಿಮಯ ಅಸ್ಥಿರತೆ ಕೂಡ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಅಂತ ಕೂಡ ಹೇಳ್ಬೋದು. ಈ ಒಂದು ತೀರ್ಪು ಟ್ರಂಪ್ನ ರಾಜಕೀಯವಾಗಿ ಯಾವ ರೀತಿ ಹಿನ್ನಡೆ ಆಗಬಹುದು ಅಂತ ನಾವು ನೋಡೋದಾದ್ರೆ, ಈ ಒಂದು ತೀರ್ಪಿನಿಂದ ಈಗಾಗಲೇ ಟ್ರಂಪ್ಗೆ ಒಂದು ರಾಜಕೀಯವಾಗಿ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಈ ತೀರ್ಪಿನ ಬಂದ ಬಳಿಕ ಟ್ರಂಪ್ ಅವರು ಕೂಡ ತುಂಬಾ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ, ಇದರ ಬಗ್ಗೆ ಒಂದು ಅಪೋಸ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇದಾದ ಮೇಲೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಒಂದು ಎಗೋಯಿಸ್ಟಿಕ್ ಆಗಿರೋದ್ರಿಂದ ಹೊಸ ಕಾನೂನುಗಳ ಮೂಲಕ ಮತ್ತೆ ಟ್ಯಾರಿಫ್ ಅನ್ನ ತರೋದಕ್ಕೆ ಪ್ರಯತ್ನ ಮಾಡಬಹುದು. ಹೀಗಾಗಿ ಟ್ಯಾರಿಫ್ ಯುಗ ಅಂತ್ಯ ಅಂತ ಕೂಡ ನಾವು ಹೇಳೋದಕ್ಕೆ ಆಗೋದಿಲ್ಲ. ಒಂದು ಕನ್ಕ್ಲೂಷನ್ ನಾವು ನೋಡ್ಬೇಕು ಅಂತಂದ್ರೆ, ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಅಧ್ಯಕ್ಷರ ಅಧಿಕಾರಕ್ಕೆ ಒಂದು ಮಿತಿಯನ್ನ ಹಾಕಿದೆ ಅಂತಾನೆ ಹೇಳ್ಬೋದು. ಮತ್ತೆ ಜಾಗತಿಕ ವ್ಯಾಪಾರಕ್ಕೆ ಒಂದು ಸ್ಥಿರತೆಯ ಒಂದು ಸಂದೇಶ ನೀಡಿದೆ. ಮತ್ತೆ ಭಾರತಕ್ಕೆ ದೀರ್ಘಕಾಲದ ಸಕಾರಾತ್ಮಕ ಸೂಚನೆ ಕೂಡ ಈ ಒಂದು ತೀರ್ಪಿನಿಂದ ಬಂದಿದೆ ಅಂತಾನೆ ಹೇಳ್ಬೋದು. ಮುಂದೆ ಟ್ರಂಪ್ ಅವರು ಯಾವ ರೀತಿ ಇದನ್ನ ಕೌಂಟರ್ ಮೆಜರ್ ತಗೊಂಡು ಮತ್ತೆ ಟ್ಯಾರಿಫ್ ಗಳನ್ನ ವಿಧಿಸೋದಕ್ಕೆ ಏನಾದ್ರು ಪ್ರಯತ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. ಇದಿಷ್ಟು ಅಮೆರಿಕ ಅಧ್ಯಕ್ಷ ಏನ್ ಟ್ರಂಪ್ ಬೇರೆ ದೇಶಗಳ ಮೇಲೆ ಟ್ಯಾರಿಫ್ ಅನ್ನ ವಿಧಿಸಿದ್ರು, ಸೊ ಅದರ ವಿರುದ್ಧ ಅದನ್ನ ಅಮಾನ್ಯಗೊಳಿಸಿ ಅಮೆರಿಕದ ಒಂದು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶದ ಬಗ್ಗೆ ತಿಳಿಸೋದ್ರ ಪ್ರಯತ್ನ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.